ಅದೇ ದಿನ ಜೂನಿಯರ್ ಕೂಡ ರಿಲೀಸ್ ಆಗ್ತಿದೆ. ಎರಡು ಕೂಡ ಎಕ್ಸ್ಪೆಕ್ಟೇಷನ್ಸ್ ಇರುವಂತಹ ಸಿನಿಮಾನೇ. ಅವರು ಕೂಡ ಯಂಗ್ಸ್ಟರ್, ಇವರು ಕೂಡ ಯಂಗ್ಸ್ಟರ್ಸ್. ಇಬ್ಬರ ಮೇಲೇನು ಸಮಾನವಾದಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ನೀವು ರಿಲೀಸ್ ಡೇಟ್ ನ ಏನಾದ್ರು ಡಿಸ್ಕಷನ್ ಮಾಡಿದ್ರ ಆ ಟೀಮ್ ಜೊತೆ, ಅಥವಾ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಪ್ರಿಪೇರ್ ಮಾಡ್ಕೊಳ್ಳಿ ಅನ್ನೋ ತರದ್ದು? ಆ ಥರ ಏನು ಮಾಡಿಲ್ಲ. ಎರಡು ಪಿಕ್ಚರ್ಗೆ ಸ್ಪೇಸ್ ಇದೆ ಸರ್. ಎರಡು ಪಿಕ್ಚರ್ಗೆ ಥಿಯೇಟರ್ ಸ್ಪೇಸ್ ಇದೆ. ರಿಲೀಸ್ ಪ್ಲಾನ್ ದೊಡ್ಡದಾಗಿ ಇರುತ್ತೆ. ಅರೌಂಡ್ 300 ಥಿಯೇಟರ್ಸ್ ಇದ್ದೇ ಇರುತ್ತೆ. ಓವರ್ಸೀಸು ಸೇಮ್ ಡೇ ಆಗುತ್ತೆ. ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಅಂತ USA, UK, UAE, ಆಸ್ಟ್ರೇಲಿಯಾ ಆಲ್ಸೋ ಸೆನ್ಸರ್ ಆಗಬೇಕು. ಆಸ್ಟ್ರೇಲಿಯಾ ಸೊ ಇಲ್ಲಿ ಸೆನ್ಸರ್ ಆದ್ಮೇಲೆ ಅದು ಸೆನ್ಸರ್ ಆಗಬೇಕು. ಸೊ ಎಲ್ಲ ನೋಡಿಕೊಂಡು ಅವತ್ತಿನ ದಿನನೇ ರಿಲೀಸ್ ಮಾಡಬೇಕು ಅಂತಿದೆ. ಆ್ಯಂಡ್ ಆಲ್ಸೋ ಔಟ್ಸೈಡ್ ಕರ್ನಾಟಕ ಕೂಡ ಎಲ್ಲಿ ಮೇಜರ್ ಕನ್ನಡ ಪಾಪ್ಯುಲೇಷನ್ ಇದೆ ವಿತ್ ಇನ್ ಇಂಡಿಯಾ, ಅದು ಎಲ್ಲ ಕಡೆ ನಾವು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಇದು ಕೂಡ ಆಲ್ಮೋಸ್ಟ್ PC ಸೆಂಟರ್ ಆಡಿಯನ್ಸ್ ಅಂದ್ರೆ ಮಾಸ್ ಸಿನಿಮಾ, ಅದು ಕೂಡ ಅದೇ ತರದ್ದು ಇರುತ್ತೆ ಅಂತಿದ್ದಾರೆ. ಅದೊಂದೇ ಈಗ ಮಾದೇವ್ ಆದ ನಂತರ ತುಂಬಾ ಗ್ಯಾಪ್ ಆಯ್ತು, ತುಂಬಾ ಗ್ಯಾಪ್ ಇತ್ತು, ತುಂಬಾ ದೊಡ್ಡ ಸಿನಿಮಾಗಳು ಯಾವ್ದು ಬಂದಿರಲಿಲ್ಲ. ಸೊ ಆ ಸ್ಪ್ಯಾನ್ ಅಲ್ಲಿ ಯಾವ್ದಾದ್ರು ಮಧ್ಯದಲ್ಲಿ ಯಾವ್ದಾದ್ರು ಬಂದಿದ್ರೆ ಆ ತರ? ಮಾದೇವ್ ಇದಕ್ಕೆ 4 ವಾರ ಗ್ಯಾಪ್ ಇರೋದು, 4-5 ವಾರ ಗ್ಯಾಪ್ ಇರೋದು. ಅಂಡ್ ಅದು ಇನ್ನೂ ಚೆನ್ನಾಗಿ ಹೋಗ್ತಿದೆ. ನಮ್ಮ ಮೊನ್ನೆ ಯಾರೆಲ್ಲೋ ಥಿಯೇಟರ್ ಅವ್ರ ಹತ್ರ ಮಾತಾಡ್ತಿರೋದು 4ನೇ ವಾರನೂ ಚೆನ್ನಾಗಿ ಹೋಗ್ತಿತ್ತು ಪಿಕ್ಚರು. ಬಟ್ ಆ ಪಿಕ್ಚರ್ಗೂ ಥಿಯೇಟರ್ ಸಿಗುತ್ತೆ. ನಮ್ಗೆ ಏನು ಥಿಯೇಟ್ರ್ ಕಿತ್ತಾಟ ಅನ್ನೋದು ಏನಿರಲ್ಲ. ಸೊ ಥಿಯೇಟ್ರಿಗೆ ಅವ್ರಿಗೂ ಎಷ್ಟು ಥಿಯೇಟ್ರ್ ಮಾಡ್ತಾರೆ, ಅವರು ಒಳ್ಳೆ ಡಿಸ್ಟ್ರಿಬ್ಯೂಟರ್ ಗಂಗಾಧರ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೂ ಎಷ್ಟು ಥಿಯೇಟ್ರ್ ಸಿಗುತ್ತೆ. ನಮ್ಗೆ ನಾವು ಎಷ್ಟು ಥಿಯೇಟ್ರ್ ನಾಳೆ ನಿಮ್ಗೆ ಗೊತ್ತಾಗ್ಬಿಡಿದೆ. 2 ಪಿಕ್ಚರ್ದು ನಾಳೆ ಥಿಯೇಟ್ರ್ ಆಗಿ ಬರುತ್ತೆ. ನಾವು ಇಬ್ರು ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ಇದ್ದೀವಿ. ಈಗ ಇಬ್ರು ಜೊತೆಗೆ ಮಾಡಿದ್. ನಿಮ್ಗೆ ವ್ಯಾಪಾರದ ದೃಷ್ಟಿದಲ್ಲಿ, ವ್ಯಾಪಾರ ಸರ್ಕಲ್ ಅಲ್ಲಿ ನೋಡಿದ್ರೆ ಜಯಣ್ಣ, KRG ಎರಡೂ ಹೆಸರು ಸಂಸ್ಥೆ ಬೇರೆ ಅಂದ್ರೂ ಮಾಡೋದ್ ಜೊತೆಗೆ ಒಂದೇ ಆಫೀಸಲ್ಲೇ ಅವ್ರು ಮಾಡೋದಾಗ್ಲಿ ನಾವು ಮಾಡೋದಾಗ್ಲಿ ಒಂದೇ ಆಫೀಸಲ್ಲೇ ವ್ಯಾಪಾರ ನಡೆಯೋದು. ಸೊ ನಮ್ದಲ್ಲಿ ಆ ಥರ ನಾವೆಲ್ಲೂ ಅದಕ್ಕೆ ಎಲ್ಲೂ ಹೆಸರು ಹಾಕ್ಸಿಲ್ಲ. ಯಾಕಂದ್ರೆ ಪ್ರೊಡ್ಯೂಸರ್ಸೇ ಡಿಸ್ಟ್ರಿಬ್ಯೂಟರ್ಸ್ ಆಗಿರೋದ್ರಿಂದ. ಬಟ್ ಔಟ್ಸೈಡ್ ಕರ್ನಾಟಕ, ನಾರ್ತ್ ಇಂಡಿಯಾ ಮತ್ತೆ ಬೇರೆ ಇದರಲ್ಲ, ಅದು ಇವತ್ತು ನಾಳೆ ಹೇಳ್ತೀನಿ. ಓವರ್ಸೀಸ್ ಮಾತ್ರ ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಅವರು ನಮ್ದು ಹೊಯ್ಸಳನ್ನು ಅವರೇ ಮಾಡಿದ್ದು. ಮತ್ತೆ ನಂಗೆ KGF 2 ಅವರೇ ಮಾಡಿದ್ದು, ಕಾಂತಾರ ಅವರೇ ಮಾಡಿದ್ದು. ಸೊ ಅವರೇ ನಮ್ಗೆ ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ಸ್ ಓವರ್ಸೀಸ್. ಅದೆಲ್ಲ ಹೇಳ್ತೀವಿ ಒಂದು 2-3 ಡೇಸ್ ಆದ್ಮೇಲೆ ಅದನ್ನ ಪ್ಲಾನ್ ಇದ್ರೆ ಹೇಳ್ತೀವಿ ಸರ್. ಈಗ ಸದ್ಯಕ್ಕೆ ಅವೆಲ್ಲ ಕೂತಿಲ್ಲ. ಈಗ ಕೂತ್ಕೋಬೇಕು, ಈಗ ಮುಗಿಸ್ಕೊಂಡು ನಾವು ಹೇಳ್ದಂಗೆ ಒಳ್ಳೆ ಒಂದು ಟೈಮ್ ಫ್ರೇಮಲ್ಲಿ ಮಾಡಿರೋದು. ಅವರು ರೋಹಿತ್ ಅವ್ರು ಹೇಳಿದ್ರು 3:30 ಎದ್ದು ಅವರು ಮಲ್ಗಿ ಈಗ ಎದ್ದು ಬಂದಿರೋದು. ಅವ್ರಿಗೆ ಅಂದ್ರೆ ಸ್ವಲ್ಪ ಎವ್ರಿಥಿಂಗ್ ಇಸ್ ಈಗಿಂದ ಥಿಯೇಟರ್ ಬುಕಿಂಗ್ ಸ್ಟಾರ್ಟ್ ಆಗಿದೆ. ಹೇಳ್ತೀವಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.